Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಉತ್ತರ ಕರ್ನಾಟಕದಲ್ಲಿಂದು ಪಿಎಂ ವರ್ಸಸ್ ಸಿಎಂ ಪ್ರಚಾರದ ಭರಾಟೆಯ ಫೈಟ್ ಜೋರಾಗ್ತಿದೆ. ಬೆಳಗಾವಿ ಚಿಕ್ಕೋಡಿಯನ್ನೇ ಪ್ರಧಾನಿ ಮೋದಿ ಒಂದ್ ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಇವತ್ತು ಬೆಳಗಾವಿಗೆ ಎಂಟ್ರಿ ಕೊಡ್ತಾ ಇದ್ದಿದ್ದು. ಇಬ್ಬರ ಒಂದು ಜಟಾಪಟಿ ಬಹಳ ಜೋರಾಗಿದೆ. ಮೋದಿ ಹಾಗೆ ಸಿದ್ದು ಮತಶಿಕಾರಿ ಭಾನುವಾರ ರಂಗೇರಿದಂತಹ ಪ್ರಚಾರ. ಬೆಳಗಾವಿ ಚಿಕ್ಕೋಡಿಯನ್ನೇ ಇಬ್ಬರು ಕೂಡ ಟಾರ್ಗೆಟ್ ಮಾಡಿರೋದು. ಬೆಳಗ್ಗೆ 11 ಗಂಟೆಗೆ ಮಾಲಿನಿ ಸಿಟಿ ಮೈದಾನದಲ್ಲಿ ಬಿಜೆಪಿಯ ಸಮಾವೇಶ ಇದೆ 11 ಗಂಟೆಗೆ. ಹಾಗೇನೆ ಬೆಳಗ್ಗೆ 11:05ಕ್ಕೆ ಇತ್ತ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಎಂಟ್ರಿ ಆಗ್ತಿದ್ದಾರೆ. ಮೋದಿ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್. ಬೆಳಗಾವಿ ಚಿಕ್ಕೋಡಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕೂಡ ಶತಾಯಗತಾಯ ಪ್ರಯತ್ನ ಪಡ್ತಾ ಇದೆ. ಬೆಳಗ್ಗೆ 11:05ಕ್ಕೆ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಆಗ್ತಿದ್ದಾರೆ. ಉಗಾರ್ ಖುರ್ದ್ ಹಾಗೇನೆ ಯರಗಟ್ಟಿಯಲ್ಲಿ ಬೃಹತ್ ಸಮಾವೇಶವನ್ನ ಕಾಂಗ್ರೆಸ್ ಆಯೋಜನೆ ಮಾಡಿದೆ. ಸೊ ಎರಡೂ ಕಡೆ ಇರುವಂತದ್ದು ಕೂಡ ಮಿನಿಸ್ಟರ್ಗಳ ಮಕ್ಕಳು, ನೀವಲ್ಲಿ ಗಮನಿಸಬಹುದು. ಬೆಳಗಾವಿ ಹಾಗೇನೆ ಚಿಕ್ಕೋಡಿಯಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಈಗ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ಸಹದೇವ್ ಹಾಗೇನೆ ಶಿವಕುಮಾರ್ ಪತ್ತಾರ್. ಇಬ್ರು ಕೂಡ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಮೊದಲು ಶಿವಕುಮಾರ್ ಬಳಿ ಹೋಗೋದಾದ್ರೆ, ಶಿವಕುಮಾರ್, ಈಗ ನೋಡ್ತಾ ಇದ್ದೀವಿ ಮೋದಿ ಅವರ ಪ್ರಚಾರ ಮತ್ತೊಮ್ಮೆ ಅವರು ಕರ್ನಾಟಕಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಹೆಜ್ಜೆ ಇಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ಸಂಚಲನ ಇದ್ದೇ ಇರುತ್ತೆ. ಸೊ ಯಾವ ರೀತಿ ಪ್ಲಾನ್ ಮಾಡಲಾಗಿದೆ, ಎಲ್ಲೆಲ್ಲೆಲ್ಲ ಪ್ರಚಾರ ಮಾಡ್ತಾರೆ, ಸದ್ಯದ ರೂಟ್ ಮ್ಯಾಪ್ ಹೇಗಿದೆ ಅಂತ ಪ್ರಧಾನಿ ಅವರು? ಅವಿನಾಶ್, ಪ್ರಮುಖವಾಗಿ ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣೆ ಮುಗಿರ್ತಕ್ಕಂಥದ್ದು. ಈಗ ಎರಡನೇ ಹಂತದ ಚುನಾವಣೆಗೆ ಈಗಾಗಲೇ ದಿನಗಣನೆ ಆರಂಭವಾಗಿರ್ತಕ್ಕಂಥದ್ದು. ಪ್ರಧಾನಿ ಮೋದಿಯವರು ಕೂಡ ಎರಡನೇ ಹಂತದ ಚುನಾವಣೆಗೆ ಬೆಳಗಾವಿಯಿಂದಲೇ ಒಂದು ಚುನಾವಣಾ ರಣಕಹಳೆ ಊದಲಿದ್ದಾರೆ. ಅದಕ್ಕಾಗಿ ನಿನ್ನೆಯೇ ಕೂಡ ಮೋದಿಯವರು ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಅದು ಕೂಡ ಪ್ರಧಾನಿಯೊಬ್ಬರು ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ವಾಸ್ತವ್ಯವನ್ನು ಹೂಡಿದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿಯವರು ಬೆಳಗಾವಿಯಲ್ಲಿರ್ತಕ್ಕಂಥದ್ದು. ಇವತ್ತು 11 ಗಂಟೆಗೆ ಈ ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಏರ್ಪಡಿಸಲಾಗಿದೆ. ಎರಡು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ, ಅಂದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಈಗ ಬಿಜೆಪಿ ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. 10:45ಕ್ಕೆ ಮಾಲಿನಿ ಸಿಟಿಯಿಂದ ನೇರವಾಗಿ ಅಂದ್ರೆ ಹೋಟೆಲ್ನಿಂದ ಮಾಲಿನಿ ಸಿಟಿ ಮೈದಾನಕ್ಕೆ ಮೋದಿಯವರು ಬರಲಿದ್ದಾರೆ. ಈಗಾಗಲೇ ಈ ಒಂದು ಮಾಲಿನಿ ಸಿಟಿ ಮೈದಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದ್ದು, ಬೆಳಗಾವಿ ಯಾವಾಗಲೂ ಕೂಡ ಬಿಜೆಪಿಯ ಭದ್ರಕೋಟೆಯಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಬೆಳಗಾವಿಯನ್ನ ಬಿಟ್ಕೊಡಬಾರದು ಅನ್ನೋ ಕಾರಣಕ್ಕೆ ಪ್ರಧಾನಿ ಮೋದಿಯವರು ಬೆಳಗಾವಿಯಿಂದಲೇ ಈ ಒಂದು ಉತ್ತರ ಕರ್ನಾಟಕದ ಚುನಾವಣಾ ಕಣಕ್ಕೆ ಒಂದು ಕಹಳೆಯನ್ನ ಊದುತ್ತಿದ್ದಾರೆ. ಇವತ್ತು ಬೃಹತ್ ವೇದಿಕೆಯಲ್ಲಿ ಸಾರ್ವಜನಿಕರ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ. ಒಂದು ಕಡೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿ ಕೂಡ ನಾವು ಆ ಕ್ಷೇತ್ರಗಳನ್ನ ಉಳಿಸಿಕೊಳ್ಬೇಕು ಅನ್ನೋದು ಬಿಜೆಪಿ ಪ್ಲಾನು. ಅದೇ ರೀತಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ನಡುವೆ ನೇರ ಫೈಟ್ ಇರ್ತಕ್ಕಂಥದ್ದು. ಮಾಜಿ ಸಿಎಂ ಅನ್ನ ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ನೇರವಾಗಿ ಮೋದಿಯವರು ಇವತ್ತು ಚುನಾವಣಾ ರಣಕಹಳೆ ಊದಲಿದ್ದಾರೆ. ಅವಿನಾಶ್, ಎಸ್ ಶಿವಕುಮಾರ್ ಹಾಗೆ ಸಂಪರ್ಕದಲ್ಲಿರಿ. ಈಗ ಸಹದೇವ್ ಜಾಯ್ನ್ ಆಗಿದ್ದಾರೆ. ಸಿದ್ದರಾಮಯ್ಯ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡ್ತಾರೆ. ಸಹದೇವ್, ಇಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿಗೆ ಬಂದಂತವ್ರು, ಅವ್ರಿಗೊಂದು ಪಾಠ ಕಲಿಸಬೇಕು ಅನ್ನೋ ಲೆಕ್ಕಾಚಾರ ಇದೆ. ಸೊ ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ನಡುವಿನ ಒಂದು ಫೈಟ್, ರಮೇಶ್ ಜಾರಕಿಹೊಳಿ ನಡುವಿನ ಜಟಾಪಟಿ ಒಳಗೊಳಗೆ ಇದೆ. ಸೊ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಎಂಟ್ರಿ ಈಗ ಬೆಳಗಾವಿ ಚಿಕ್ಕೋಡಿಗೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬುತ್ತೆ ಅಂತ? ಹೌದು ಅವಿನಾಶ್, ಏನು ಇವತ್ತು ಸಿದ್ದರಾಮಯ್ಯನವರು ಎರಡೂ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಒಂದು ಕಡೆ ಬೆಳಗಾವಿ ಲೋಕಸಭಾ, ಅದರ ಜೊತೆಗೆ ಚಿಕ್ಕೋಡಿ ಲೋಕಸಭಾಕ್ಕೆ ಮತ ಪ್ರಚಾರಕ್ಕೆ ಬರ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ, ಪ್ರಧಾನಿ ಮೋದಿ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇರುವಂತಹ ಕಾರಣಕ್ಕಾಗಿ ಬೆಳಗಾವಿ ಲೋಕಸಭಾ ಅಖಾಡ ಏನಿದೆ ಈಗ ರಂಗೇರಿರುವಂತದ್ದು. ಇಲ್ಲಿ ವಾಕ್ ಯುದ್ಧ ಕೂಡ ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಸಿದ್ದರಾಮಯ್ಯನವರು ಈಗಾಗಲೇ ಏನು ಕೇಂದ್ರ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಏನು ಮೋದಿ ಅವರು ಬೆಳಗಾವಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಉಗಾರ್ ಖುರ್ದ್ ಏನಿದೆ, ಕಾಗವಾಡ ವಿಧಾನಸಭಾ ಕ್ಷೇತ್ರದ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಗಾರ್ ಖುರ್ದ್ ಗ್ರಾಮದಲ್ಲಿ ಈ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. 11:05ಕ್ಕೆ ಬೆಳಗಾವಿಗೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ 12 ಗಂಟೆಗೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಅಲ್ಲಿಂದ ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಯರಗಟ್ಟಿಯಲ್ಲಿ
ಏನು ಬೃಹತ್ ಸಮಾವೇಶ ನಡೀತಾ ಇದೆ ಅಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಅಲ್ಲೂ ಕೂಡ ತಮ್ಮ ಏನು ಭಾಷಣದ ಮೂಲಕ ಮತಯಾಚನೆಯನ್ನ ಮಾಡಲಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಏನು ಬಿಜೆಪಿ ಭದ್ರಕೋಟೆ ಆಗಿರುವಂತಹ ಬೆಳಗಾವಿ ಮತ್ತು ಚಿಕ್ಕೋಡಿ ಏನಿದೆ ಅವು ಎರಡನ್ನೂ ಕೂಡ ಕಬ್ಜಾ ಮಾಡೋಕೆ ಈಗ ಕಾಂಗ್ರೆಸ್ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇರುವಂತದ್ದು. ಒಂದು ಕಡೆ ಗ್ಯಾರಂಟಿ, ಅದರ ಜೊತೆಗೆ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಖುದ್ದು ಸಿದ್ದರಾಮಯ್ಯ ಅವರನ್ನ ಕರೆಸಿ ಪ್ರಚಾರ ಮಾಡುವುದರ ಮೂಲಕ ಎಲ್ಲ ಒಂದ್ ಕಡೆ ಕೌಂಟರ್ ಕೊಡೋದ್ರ ಜೊತೆಗೆ ಎರಡೂ ಕ್ಷೇತ್ರಗಳನ್ನ ಕಬ್ಜಾ ಮಾಡಕ್ಕೆ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಮತಯಾಚನೆ ಮಾಡಲಿದ್ದಾರೆ. ಅವಿನಾಶ್, ಧನ್ಯವಾದ ಶಿವಕುಮಾರ್, ಹಾಗೇನೆ ಸಹದೇವ್ ಇಬ್ಬರಿಗೂ ಕೂಡ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.